ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಮಿಡ್ ಡೇ ಮೀಲ್ಸ್ಗೆ ಸಂಬಂಧಿಸಿದಂತೆ ಏನೆಲ್ಲ ಒಂದು ರೇಷನ್ ಬಂದಿದೆ, ಯಾವ ರೀತಿ ಪ್ರತಿನಿತ್ಯ ನಾವು ಆ ಒಂದು ದವಸ ಧಾನ್ಯಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಮಧ್ಯಾಹ್ನದ ಉಪಹಾರ ಯೋಜನೆ ಅಡಿಯಲ್ಲಿ. ಸೊ ಈ ಮಾಹಿತಿಯನ್ನು ನಾವು ಆನ್ಲೈನ್ ಮುಖಾಂತರ ಅಳವಡಿಸಬೇಕಾಗ್ತದೆ. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಹತ್ರ ಇರುವಂಥ ಸ್ಟಾಕನ್ನು ಯಾವ ರೀತಿ ಆನ್ಲೈನ್ ವೆಬ್ಸೈಟ್ನಲ್ಲಿ ನಾವು ಅದನ್ನು ಅಪ್ಡೇಟ್ ಮಾಡಬೇಕು, ಹಾಗೂ ಪ್ರತಿ ತಿಂಗಳ ಒಂದು ಇಂಡೆಂಟನ್ನು ಕಳಿಸಬೇಕಾಗತ್ತೆ. ನಮ್ಮ ಶಾಲೆಗೆ ಇಷ್ಟೊಂದು ಸಾಮಗ್ರಿಗಳು ಬೇಕಾಗ್ತದೆ, ಇಷ್ಟೊಂದು ಅಕ್ಕಿ ಬೇಕು, ಇಷ್ಟೊಂದು ಗೋಧಿ ಬೇಕು, ಇಷ್ಟೊಂದು ಬೇಳೆ ಬೇಕು ಎಂಬ ಮಾಹಿತಿಯನ್ನು ನಾವು ಆನ್ಲೈನ್ ಮುಖಾಂತರನೇ ಇಂಡೆಂಟನ್ನು ಕಳಿಸಬೇಕಾಗ್ತದೆ. ಈಗಾಗಲೇ ನಾವು ಟೆಕ್ಸ್ಟ್ ಬುಕ್ ಇರಬಹುದು, ಇತರ ಒಂದು ಇನ್ಸೆಂಟಿವ್ಸ್ ಏನಿದೆ ಅದಕ್ಕೆ ಇಂಡೆಂಟನ್ನು ಕಳಿಸ್ತೀವಿ. ಸೊ ಆ ಇಂಡೆಂಟ್ ಪ್ರಕಾರ ನಮಗೆ ಸರಬರಾಜು ಆಗುತ್ತೆ. ಆದರೆ ಮಿಡ್ ಡೇ ಮೀಲ್ಸ್ ಅಂತ ಬಂದಾಗ ನಾವು ಆನ್ಲೈನ್ ಮುಖಾಂತರ ಇಂಡೆಂಟನ್ನು ಕಳಿಸೋದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಆನ್ಲೈನ್ ಮುಖಾಂತರ ಇಂಡೆಂಟನ್ನು ಯಾವ ರೀತಿ ಕಳಿಸಬೇಕು, ಹಾಗೂ ಇರುವಂಥ ಸ್ಟಾಕ್ ಮಾಹಿತಿಯನ್ನು MDM ಪೋರ್ಟಲ್ನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತೇವೆ. ಸೊ ಆದಮೇಲೆ ಇಲ್ಲಿ ಡಿಸೆಂಬರ್ 3, 2024 ಇಲಾಖೆ ಒಂದು ಆದೇಶವನ್ನು ಹೊರಡಿಸಲಾಗಿದ್ದು, ಇಲ್ಲಿ PM ಪೋಷಣ ಮಧ್ಯಾಹ್ನ ಉಪಹಾರ ಯೋಜನೆ ಅಡಿಯಲ್ಲಿ ಶಾಲಾ ಹಂತದಲ್ಲಿ ಆಹಾರ ಧಾನ್ಯಗಳು ಹಾಗೂ ಹಾಲಿನ ಪುಡಿ ಸರಬರಾಜು ಮತ್ತು ವಿತರಣಾ ಮಾಹಿತಿಯನ್ನು ಸ್ಯಾಟ್ಸಿನ ಒಂದು MDM ತಂತ್ರಾಂಶದಲ್ಲಿ ಇಂದುಕರಿಸಬೇಕು ಅಂತ ಇಲ್ಲಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಮುಂದುವರೆದಂತೆ ಇಲ್ಲಿ 1ರಿಂದ 8ನೇ ತರಗತಿ ಇರ್ಬೋದು, 9ರಿಂದ 10ನೇ ತರಗತಿ ಇರ್ಬೋದು. ಸೊ ಈ ಒಂದು ತರಗತಿಗೆ ಸಂಬಂಧಿಸಿದಂತೆ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ತೊಗರಿಬೇಳೆ, ಸೂರ್ಯಕಾಂತಿ ಎಣ್ಣೆ, ಹಾಲಿನ ಪುಡಿ ಹಾಗೂ ಪ್ರತಿದಿನ ವಿದ್ಯಾರ್ಥಿಗಳಿಗೆ ಬಿಸಿ ಊಟಕ್ಕೆ ಬಳಸುವ ಆಹಾರ ಪದಾರ್ಥಗಳ ಅಂಕಿ ಅಂಶಗಳನ್ನು ಮಿಡ್ ಡೇ ಮೀಲ್ಸ್ನಲ್ಲಿ ಕಡ್ಡಾಯವಾಗಿ ಅಳವಡಿಸಬೇಕು ಎಂಬ ಒಂದು ಸ್ಪಷ್ಟವಾಗಿರುವಂಥ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಸೊ ಬನ್ನಿ ನೋಡ್ತಾ ಹೋಗೋಣ ನಮ್ಮ ಒಂದು ಮಿಡ್ ಡೇ ಮೀಲ್ಸ್ ವೆಬ್ಸೈಟ್ನಲ್ಲಿ ಯಾವ ರೀತಿ ಎಲ್ಲ ಮಾಹಿತಿಗಳನ್ನು ನಾವು ಅಳವಡಿಸ್ಬೋದು ಈಸಿಯಾಗಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ. ಸೊ ಆದ್ಮೇಲೆ ಪ್ರಥಮವಾಗಿ ನೀವೇನು ಮಾಡಿ ಅಂದರೆ, ನಿಮ್ಮ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿದೆ ಸ್ಕೂಲ್ ಲಾಗಿನಲ್ಲಿ ಲಾಗಿನ್ ಆಗಿ. ಸೊ ಈ ರೀತಿ ಲಾಗಿನ್ ಆದಾಗ ಇಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ ನಮಗೆ ಈ ಒಂದು ಡೈರೆಕ್ಟಾಗಿ ಮಿಡ್ ಡೇ ಮೀಲ್ಸ್ ಮಧ್ಯಾಹ್ನದ ಉಪಹಾರ ಯೋಜನೆ ಏನಿದೆ, ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಥವಾ PM ಪೋಷಣ್ ಅಂತ ನಾವು ಈಗ ಅದನ್ನು ರೀನೇಮ್ ಮಾಡಿದ್ದೀವಿ. ಸೊ ಆ ಒಂದು ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಆದಮೇಲೆ ಈ ರೀತಿ ಬಂದಾಗ ಪ್ರಥಮವಾಗಿ ನೀವೇನು ಮಾಡಬೇಕು ಅಂದರೆ, ನಾವು ಇಂಡೆಂಟನ್ನು ಕಳಿಸೋದಿಲ್ಲ, ಆಲ್ರೆಡಿ ನಮ್ಮ ಶಾಲೆಯಲ್ಲಿರುವಂತಹ ಸ್ಟಾಕನ್ನು ಎಂಟ್ರಿ ಮಾಡಬೇಕು. ಸ್ಟಾಕ್. ಸೊ ಅದನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂದರೆ, ಸೊ ಆದಮೇಲೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತ ಒಂದು ಮಾಹಿತಿ ಇದೆ, ತಾವು ಗಮನಿಸ್ತಾ ಇದ್ದೀರಿ ಕರ್ಸರ್ನಲ್ಲಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಎಂಬ ಒಂದು ಟ್ಯಾಬನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸಿನ ಮತ್ತೊಂದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ನ್ಯೂ ಎಂಬ ಒಂದು ಆಪ್ಷನ್ಸ್ ಇದೆ, ನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಸೊ ನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಪ್ರಥಮವಾಗಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಅಕಾಡೆಮಿಕ್ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಮಂತ್ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಯಾಕಂದರೆ ಇದು ನಾವು ಏನು ಎಂಟ್ರ್ ಮಾಡ್ತಿದ್ದೀವಿ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಆಲ್ರೆಡಿ ನಮ್ಮ ಒಂದು ಶಾಲೆಯಲ್ಲಿ ಎಷ್ಟು ಸ್ಟಾಕ್ ಇದೆ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಅಕಾಡೆಮಿಕ್ ಇಯರನ್ನು ಎಂಟ್ರಿ ಮಾಡಬೇಕು, ಆಮೇಲೆ ಸೆಲೆಕ್ಟ್ ಐಟಮ್ಸ್ಗೆ ಹೋಗಬೇಕು. ಸೊ ಸೆಲೆಕ್ಟ್ ಐಟಮ್ಸ್ ಅಂತ ಹೋದಾಗ ನಮ್ಮ ಶಾಲೆಯಲ್ಲಿ ಏನೆಲ್ಲ ಐಟಮ್ಸ್ ಇದೆ, ಎಕ್ಸಾಂಪಲ್ ಆಗಿ ನಾನು ನಮ್ಮ ಶಾಲೆಯಲ್ಲಿ ರೈಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ರೈಸ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಾವು ಕ್ವಾಂಟಿಟಿಯನ್ನು ಎಂಟ್ರಿ ಮಾಡಬೇಕು, ಎಷ್ಟು ಕ್ವಾಂಟಿಟಿ ರೈಸ್ ಇದೆ. ಎಕ್ಸಾಂಪಲ್ ಆಗಿ ನಮ್ಮ ಹತ್ರ ಒಂದು 100 ಅಂತ ಎಂಟ್ರಿ ಮಾಡಿದ್ಮೇಲೆ ಯೂನಿಟ್ ನೋಡಿ, ಇಲ್ಲಿ ನಿಮಗೆ kg, ಗ್ರಾಮು, ಲೀಟರು, ml ಸೊ ಕೊಟ್ಟಿದ್ದಾನೆ. ನಮ್ಮ ಹತ್ರ ಒಂದು 100 kg ಏನಾದರೂ ಇದ್ದರೆ, ಎಕ್ಸಾಂಪಲ್ ಆಗಿ ನಾನು ಅಕ್ಕಿ ಏನು ಮಾಡ್ತೀನಿ, ಇಲ್ಲಿ ಒಂದು 50 kg ಅಂತ ಇದೆ ಅಂತ 50 ಅಂತ ಎಂಟ್ರಿ ಮಾಡಿ ಇಲ್ಲಿ ಯೂನಿಟನ್ನು kgಯಲ್ಲಿ ತೆಗೆದುಕೊಳ್ತೇನೆ ನಾನು. ಯಾಕಂದರೆ ಕೆಲವೊಂದು ದವಸ ಧಾನ್ಯಗಳನ್ನು ನಾವು ಲೀಟರ್ನಲ್ಲಿ ತೆಗೆದುಕೊಳ್ತೇವೆ, ಕೆಲವೊಂದನ್ನು ಗ್ರಾಮ್ನಲ್ಲಿ ತೆಗೆದುಕೊಳ್ತೇವೆ, ಸೊ ಕೆಲವೊಂದನ್ನು mlನಲ್ಲಿ ಕೂಡ ತೆಗೆದುಕೊಳ್ತೇವೆ. ಸೊ ಇಲ್ಲಿ ರೈಸನ್ನು ನಾವು kg ಅಂತ ಹಾಕಬೇಕು, ಆಮೇಲೆ ಸೇವ್ ಅಂತ ಮಾಡಬೇಕು. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಅಂದಾಗ ಓಕೆ ಅಂತ ಮಾಡಿ. ಸರಿ, ಈಗ ನಮ್ದು ಏನಾಯಿತು ಅಂದರೆ, ಇಲ್ಲಿ ರೈಸನ್ನು ಅಂದರೆ ಪ್ರತಿಯೊಂದು ಐಟಮ್ಸನ್ನು ಸೆಲೆಕ್ಟ್ ಮಾಡಿ ಕ್ವಾಂಟಿಟಿಯನ್ನು ತೆಗೆದುಕೊಳ್ಬೇಕು, ಜೊತೆಯಲ್ಲಿ ಸೇವ್ ಮಾಡಬೇಕು. ಈ ರೀತಿ ಸೇವ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ 2024-25 ಸಾಲಿದೆ, ರೈಸ್ 50 kg ಅಂತ ಇಲ್ಲಿ ಸ್ಟಾಕ್ ಬಂತು. ಈಗ ಎರಡನೇ ಐಟಮ್ಗೆ ಹೋಗಬೇಕು. ಸೊ ಎರಡನೇ ಐಟಮ್ನಲ್ಲಿ ನಿಮ್ಮ ಹತ್ರ ತುವರ್ ದಾಲ್ ಎಷ್ಟಿದೆ ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಫಸ್ಟ್ ಆಫ್ ಆಲ್ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಬೇಕು, ತುವರ್ ದಾಲ್ ಸೆಲೆಕ್ಟ್ ಮಾಡಬೇಕು, ಆಮೇಲೆ ಈ ರೀತಿಯೆಲ್ಲ ಮತ್ತೆ ನ್ಯೂ ಅಂತ ಹೋಗಬೇಕು. ಮತ್ತೆ ನ್ಯೂ ಅಂತ ಹೋಗಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ, ಐಟಮ್ಸನ್ನು ಸೆಲೆಕ್ಟ್ ಮಾಡಿ. ಈಗ ನಾನು ತುವರ್ದಲ್ಲಿ ತೆಗೆದುಕೊಂಡಿದ್ದೀನಿ. ಕ್ವಾಂಟಿಟಿಯನ್ನು ಸೆಲೆಕ್ಟ್ ಮಾಡಿ, ಎಷ್ಟಿದೆ ನಾನು 10 ಅಂತ ಎಂಟ್ರಿ ಮಾಡಿ ಇಲ್ಲಿ kg ಅಂತ ಎಂಟ್ರಿ ಮಾಡಿ ಸೇವ್ ಅಂತ ಕೊಡ್ತೀನಿ. ಆಗ ಓಕೆ ಅಂತ ಕೊಡಬೇಕು. ಆಗೇನಾಗುತ್ತೆ, ಕೆಳಗಡೆ ಏನಾಗುತ್ತೆ, ಇಲ್ಲಿ
ನೋಡಿ 2024-25ಕ್ಕೆ ರೈಸ್ ಬಂದಿದೆ, ಇನ್ನೊಂದು 24-25 ತುವರ್ ದಾಲ್ ಇದೆ, ಅದು 10 kg ಬಂತು. ಸೊ ಈ ರೀತಿ ಮತ್ತೆ ನೀವು ಅಂತ ಹೋಗಬೇಕು, ಅದರಲ್ಲಿ ಮತ್ತೆ ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಹೋಗಬಾರ್ದು, ಮತ್ತೆ ನೀವು ಅಂತ ಹೋಗಬೇಕು, ಮತ್ತು ನೀವು ಅಂತ ಹೋಗಿ ಪ್ರತಿ ಬಾರಿ ಕೂಡ ನೀವು ಅಂತ ನಾವು ಹೋಗಬೇಕು. ನೀವು ಅಂತ ಹೋಗಿ ನಾವೇನು ಮಾಡಬೇಕು, ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಬೇಕು, ಇಲ್ಲಿ ಐಟಮ್ಸನ್ನು ಸೆಲೆಕ್ಟ್ ಮಾಡಬೇಕು. ಸೊ ಆಮೇಲೆ ಕ್ವಾಂಟಿಟಿಯನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಯೂನಿಟ್. ಸೊ ಈಗ ಸನ್ಫ್ಲವರ್ ಆಯಿಲ್ ಅಂತ ನಾನು ಸೆಲೆಕ್ಟ್ ಮಾಡಿದರೆ ಎಷ್ಟಿದೆ 10 ಅಂತ ಹಾಕಿ ನಾನೇನು ಮಾಡ್ಬೋದು ಇಲ್ಲಿ ಅಂದರೆ ಸೆಲೆಕ್ಟ್ ಯೂನಿಟ್ನಲ್ಲಿ ಲೀಟರ್ ಅಂತ ನಾನು ತೆಗೆದುಕೊಳ್ಬೋದು. 10 ಲೀಟರ್ ಅಂತ ಇರ್ಬೋದು, ಅಥವಾ MLನಲ್ಲಿದ್ದರೆ ML ಅಂತ ಹಾಕ್ಬೋದು. ಸೊ ಈ ರೀತಿ. ಸೊ ಪ್ರತಿಯೊಂದು ಐಟಮ್ಸ್, ಸೊ ಏನೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ಅಂದರೆ ರೈಸ್ ಇದೆ, ವೀಟ್ ಇದೆ, ತುವರ್ ದಾಲ್ ಇದೆ, ಅಯೋಡೈಸ್ಡ್ ಸಾಲ್ಟ್ ಇದೆ, ಫ್ಯೂಲ್ ಇದೆ, ಸಿಲಿಂಡರ್ ಮಾಹಿತಿ ಇದೆ, ಮಿಲ್ಕ್ ಪೌಡರು, ಸನ್ಫ್ಲವರ್ ಆಯಿಲ್ ಇದೆ, ಆಮೇಲೆ ಸ್ಪೈಸಸ್ ಬಗ್ಗೆ ಇದೆ, ವೆಜಿಟೇಬಲ್ಸು, ಶುಗರು, ಪೀನಟ್ಸ್, ಶೇಂಗಾ, ಜಾಗ್ರಿ, ಆಮೇಲೆ ಮತ್ತು ನಿಮಗೆ ಸ್ಪ್ರೌಟೆಡ್ ಹೆಸರು ಕಾಳು ಏನಾದರೂ ಇದ್ದರೆ, ಕಡಲೆಬೇಳೆ ಇದ್ದರೆ, ಸಾಲ್ಟ್, ಟಿಫನ್ ಸಾಲ್ಟ್ ಇದೆ, ಮತ್ತು ಈ ರೀತಿ ಈವನ್ ವಾಟರ್ ಕೂಡ ಕೊಟ್ಟಿದ್ದಾರೆ, ನೀವು ಹೊರಗಿನಿಂದ ವಾಟರನ್ನು ತರಿಸ್ಕೊಳ್ತಾ ಇದ್ದಾರೆ. ಸೊ ಇಷ್ಟು ಏನು ಐಟಮ್ಸ್ ಇದೆ, ಸೊ ಈ ಐಟಮ್ಸ್ಗಳ ಮಾಹಿತಿಯನ್ನು ನಾವು ಏನು ಮಾಡಬೇಕು, ಓಪನಿಂಗ್ ಬ್ಯಾಲೆನ್ಸ್ನಲ್ಲಿ ಫಸ್ಟಿಗೆ ಹಾಕೋಬೇಕು. ದಿಸ್ ಈಸ್ ಅವರ್ ಫಸ್ಟ್ ವರ್ಕ್. ಸೊ ಓಪನಿಂಗ್ ಬ್ಯಾಲೆನ್ಸ್ನಲ್ಲಿ ಹಾಕೋಬೇಕು, ನಾವು ಯಾವುದೇ ಇಂಡೆಂಟನ್ನು ಸಲ್ಲಿಸಬಾರ್ದು. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಪ್ರತಿಯೊಂದು ಐಟಮ್ಸ್ ಏನು ಲಿಸ್ಟ್ನಲ್ಲಿ ಕೊಟ್ಟಿದ್ದಾರೆ, ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅದನ್ನು ನೀವು ಎಂಟ್ರಿ ಮಾಡಿ. ಸೊ ಒಂದು ಬಾರಿ ಇದನ್ನು ನೀವು ಎಂಟ್ರಿ ಮಾಡಿದ ಮೇಲೆ ನೀವೇನು ಮಾಡಬೇಕು, ನೆಕ್ಸ್ಟ್ ಇಲ್ಲಿ ಇಂಡೆಂಟ್ಸ್ ಅಂತ ಇದೆ. ಸೊ ಇಂಡೆಂಟ್ಸ್ಗೆ ಹೋಗಬೇಕು. ಸೊ ಇಂಡೆಂಟ್ಸ್ ಅಂತ ಹೋಗಿ ನಿಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ನ್ಯೂ ಅಂತ ಸೆಲೆಕ್ಟ್ ಮಾಡಿ. ಸೊ ನ್ಯೂ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮಗೆ ಎಲ್ಲ ಮಾಹಿತಿ ಬಂದಿರುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರ್ ಇದೆ, ಮಂತ್ ಬಂದಿದೆ, ಸ್ಟೇಟ್ ಇದೆ, ತಾಲೂಕಾ, ಸ್ಕೂಲ್ ನೇಮು, ವಿಲೇಜು, ಡಿಸ್ಟಿಕ್ಕು, ಸ್ಕೂಲ್ ಕಡೆ ಎಲ್ಲ ಬಂತು. ಇಂಡೆಂಟ್ ಡೇಟ್ ಕೂಡ ಇಲ್ಲಿ ಬಂದಿದೆ, ಇವತ್ತಿನ ಡೇಟೇ ಬಂದಿರುತ್ತೆ, ಯಾವತ್ತು ನೀವು ಇಂಡೆಂಟನ್ನು ಸಲ್ಲಿಸ್ತಾ ಇರ್ತೀರಿ. ಸೊ ನೀವು ಏನಿದೆ ಇಂಡೆಂಟ್ ಇಷ್ಟು ಮಾಡಿದ ಮೇಲೆ ಕೆಳಗೆ ತಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಇಲ್ಲಿ ಎಷ್ಟು ಈಸಿಯಾಗಿದೆ ಅಂದರೆ ಇಲ್ಲಿ ಇಂಡೆಂಟಲ್ಲಿ ನೀವು ಏನೂ ಮಾಡೋ ಹೋಗಿಲ್ಲ, ಏನನ್ನು ಕೂಡ ನೀವು ಇಲ್ಲಿ ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ. ಸರ್ ಮತ್ತು ಹೇಗೆ ಸರ್ ಇಂಡೆಂಟ್ ಸಲ್ಲಿಸಬೇಕು ಅಂದರೆ, ಈಗಾಗಲೇ ನಾನು ಓಪನಿಂಗ್ ಬ್ಯಾಲೆನ್ಸನ್ನು ಹೇಳಿದೆ. ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ನಮ್ಮ ಶಾಲೆಯಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ. ಸೊ ಸ್ಟಾಕ್ ಇದೆ, ಅದರ ಒಂದು ಸ್ಟಾಕನ್ನು ಕನ್ಸಿಡರ್ ಮಾಡುತ್ತೆ. ಆಮೇಲೆ ಇಲ್ಲಿ ನಮ್ಮ ಶಾಲೆಯ ಮಕ್ಕಳಿದ್ದರೆ ಬೆನಿಫಿಷರೀಸ್ ಇದೆ 258. ಈ ಶಾಲೆಯಲ್ಲಿ 258 ಮಕ್ಕಳಿದ್ದಾರೆ. ಇದು 8, 9, 10ನೇ ತರಗತಿಯ ಮಕ್ಕಳು. ಪ್ರತಿಯೊಂದು ತರಗತಿ ಮಕ್ಕಳಿಗೆ ಎಷ್ಟು ರೈಸ್ ಬೇಕು, ಎಷ್ಟು ಬೇಳೆ ಬೇಕು, ಎಷ್ಟು ಎಣ್ಣೆ ಬೇಕು, ಎಷ್ಟು ಉಪ್ಪು ಬೇಕು. ಸೊ ಇದರ ಆಧಾರದ ಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗುತ್ತೆ. ಎಕ್ಸಾಂಪಲ್ ಆಗಿ ನೋಡಿ, ಇಲ್ಲಿ ತುವರ್ ದಾಲ್ ಅಂತ ಬಂದಾಗ ಇಲ್ಲಿ 258 ಮಕ್ಕಳಿಗೆ ಎಷ್ಟು ಬೇಕು, 232 ಅಂದರೆ ಇಂಡೆಂಟ್ ಕ್ವಾಂಟಿಟಿ ಎಷ್ಟು 232. ಇಲ್ಲಿ ಕಂಟೆಂಟ್ ಆಟೋಮೆಟಿಕ್ ಆಗಿ ಬರುತ್ತೆ. 258 ಮಕ್ಕಳಿದ್ದಾಗ ಇಲ್ಲಿ ಎಷ್ಟು ಲೀಟರ್ಸ್ ಆಯಿಲ್ ಬೇಕು, ವೀಟ್ ಎಷ್ಟು ಬೇಕು, ರೈಸ್ ಇದ್ದಾಗ ರೈಸ್ ಎಷ್ಟು kg ಬೇಕಾಗುತ್ತೆ. ಸೊ ಈ ರೀತಿ ಏನಾಗುತ್ತೆ, ಇಂಡೆಂಟ್ ಕ್ವಾಂಟಿಟಿ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಓಪನಿಂಗ್ ಸ್ಟಾಕ್ಸನ್ನು ಏನು ಕೊಟ್ಟಿರ್ತೀವಿ ಆ ಓಪನಿಂಗ್ ಸ್ಟಾಕ್ಸನ್ನು ಕನ್ಸಿಡರ್ ಮಾಡಿ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಅದು ಇನ್ನೂ ಎಷ್ಟು ಬೇಕು ಆಟೋಮೆಟಿಕ್ ಇಂಡೆಂಟ್ ಏನಾಗುತ್ತೆ ಇದು ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನಾವು ಏನೂ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸನ್ನು ಕರೆಕ್ಟಾಗಿ ನಾವು ಎಂಟ್ರಿ ಮಾಡಿದರೆ ಅದೇನು ಮಾಡುತ್ತೆ, ನಮ್ಮ ಬ್ಯಾಲೆನ್ಸನ್ನು ಕನ್ಸಿಡರ್ ಮಾಡಿ ಮಕ್ಕಳ ಸಂಖ್ಯೆಯನ್ನು ನೋಡಿಕೊಂಡು ಯಾವ ತರಗತಿ ಮಕ್ಕಳಿಗೆ ಎಷ್ಟು ಏನು ಬೇಕು, ತುವರ್ ದಾಲ್, ಸನ್ಫ್ಲವರ್, ವೀಟ್, ರೈಸ್, ಮಿಲ್ಕ್ ಪೌಡರ್ ಎಷ್ಟು ಬೇಕು ಕ್ಯಾಲ್ಕುಲೇಷನ್ ಮಾಡಿ ಅದರಲ್ಲಿ ಈ ಒಂದು ಸ್ಟಾಕ್ನಲ್ಲಿ ಅದನ್ನು ಮೈನಸ್ ಮಾಡಿ ಎಷ್ಟು ಇಂಡೆಂಟ್ ಬೇಕು ಕ್ಯಾಲ್ಕುಲೇಷನ್ ಮಾಡಿ ಬರುತ್ತೆ. ಸೊ ನಾವೇನು ಮಾಡಬೇಕು, ಜಸ್ಟ್ ಕೆಳಗಡೆ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದರೆ ಇಂಡೆಂಟ್ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ನಿಮ್ಮ ಒಂದು ಶಾಲೆಯಲ್ಲಿ ಪ್ರಥಮವಾಗಿ ನೀವು ಓಪನಿಂಗ್ ಸ್ಟಾಕನ್ನು ನೀಟಾಗಿ ಎಂಟ್ರಿ ಮಾಡಿ. ಯಾಕಂದರೆ ನೀವು ಓಪನಿಂಗ್ ಸ್ಟಾಕನ್ನು ಎಂಟ್ರಿ ಮಾಡಿಲ್ಲ ಅಂದರೆ ಈಗಿರುವಂಥ ಮಕ್ಕಳ ಮಾಹಿತಿಯನ್ನೇ ಕ್ಯಾಲ್ಕುಲೇಷನ್ ಮಾಡಿ ಇಂಡೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಆವಾಗ ಹೆಚ್ಚಿನ ಆಹಾರದ ಸಾಮಗ್ರಿಗಳು ಬರ್ತವೆ ಶಾಲೆಗೆ, ಆವಾಗ ನಮ್ಮ ಹತ್ರ ಸ್ಟಾಕು ಕೂಡ ಇರುತ್ತದೆ. ಸೊ ಸ್ಟಾಕನ್ನು ಮೊದಲೇ ನಾವು ಮೆನ್ಷನ್ ಮಾಡಿದರೆ ನಮ್ಮ ಇಂಡೆಂಟ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದರೆ ಇರುವಂಥ ಸ್ಟಾಕನ್ನು ಕೂಡ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡು ಇರುವಂಥ ಮಕ್ಕಳಿಗೆ ಇನ್ನೂ ಎಷ್ಟು ಬೇಕಾಗ್ತದೆ ಆ ಒಂದು ಇಂಡೆಂಟ್ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಇಂಡೆಂಟ್ ಕ್ರಿಯೇಟ್ ಆಗ್ತದೆ. ಸೊ ಫೈನಲಿ ನಾನು ಇಲ್ಲಿ ಕನ್ಕ್ಲೂಷನ್ ಮಾಡುವಾಗ ಒಂದು ಓಪನಿಂಗ್ ಬ್ಯಾಲೆನ್ಸನ್ನು ನೀಟಾಗಿ ಎಂಟ್ರಿ ಮಾಡಿ, ಎರಡನೇದಾಗಿ ಅಂದರೆ ಇಂಡೆಂಟನ್ನು ಎಂಟ್ರಿ ಮಾಡಿದ ಮೇಲೆ ಜಸ್ಟ್ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಿದ ಮೇಲೆ ಇಂಡೆಂಟ್ಸ್ಗೆ ಬನ್ನಿ. ಇಂಡೆಂಟ್ಸ್ಗೆ ಬಂದಾಗ ಆಟೋಮೆಟಿಕ್ ಇಂಡೆಂಟ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ. ಜಸ್ಟ್ ಕ್ರಿಯೇಟ್ ಅಂತ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವೇನು ಮಾಡ್ಬೋದು, ಇಂಡೆಂಟನ್ನು ನೀವು ಕ್ರಿಯೇಟನ್ನು ಮಾಡ್ಬೋದು. ಒಂದು ನೋಟನ್ನು ಕೊಟ್ಟಿದ್ದಾರೆ ಇಲ್ಲಿ. ಈ ನೋಟ್ ಸಜೆಸ್ಟೆಡ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ನೋಡಿರಿ ಈ ರೀತಿ ಇದೆ. ಒಂದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಐಟಮ್ ಶುಡ್ ಬಿ ಆ್ಯಡ್ ಮಾಡಿಲ್ಲ ಅಂದರೆ ಲೆಕ್ಕಾಚಾರ ತಪ್ಪಾಗುತ್ತೆ. ಐಟಮ್ ಹೂಸ್ ಪರ್ಚೇಸ್ ಟೈಪ್ ಈಸ್ ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ವಿಲ್ ಕಮ್ ಇನ್ ಬಿಲೋ ಲಿಸ್ಟ್.
ಈ ರೀತಿ ಲಿಸ್ಟ್ ಬರುತ್ತೆ. ಪರ್ ಡೇ ಪರ್ ಚೈಲ್ಡ್ ಕಾಸ್ಟ್ ಆಫ್ ದಟ್ ಐಟಮ್ ಶುಡ್ ಬಿ ಆ್ಯಡೆಡ್ ಅಂತ ಆಗುತ್ತೆ. ಸೊ ನೋಡಿ ಈ ರೀತಿ ಇಫ್ ಇಂಡೆಂಟ್ ಕ್ವಾಂಟಿಟಿ ಇಸ್ 0 ದೆನ್ ಸಫಿಷಿಯಂಟ್ ಸ್ಟಾಕ್ ಇಸ್ ಅವೈಲೇಬಲ್ ಫಾರ್ ದಟ್ ಐಟಮ್ ಆ್ಯಂಡ್ ಇಟ್ ವೋಂಟ್ ಬಿ ಇನ್ಕ್ಲೂಡ್ ವೈಲ್ ಕ್ರಿಯೇಟಿಂಗ್ ಇಂಡೆಂಟ್. ಒಂದು ವೇಳೆ ನೀವು ಓಪನಿಂಗ್ ಬ್ಯಾಲೆನ್ಸ್ನಲ್ಲಿ ಏನು ಸ್ಟಾಕನ್ನು ತೋರಿಸಿರ್ತೀರಿ ಅದು ನಿಮ್ಮ ಮಕ್ಕಳ ಒಂದು ಸಂಖ್ಯೆಗೆ ಸಫಿಷಿಯೆಂಟ್ ಆಗಿದ್ದರೆ ಇಲ್ಲಿ ನಿಮಗೆ 0 ಕ್ವಾಂಟಿಟಿ ಬರ್ತದೆ. ಸೊ ಆದಮೇಲೆ ನಿಮ್ಮ ಒಂದು ಶಾಲೆಯ ಒಂದು ಮಿಡ್ ಡೇ ಮೀಲ್ಸ್ ಇಂಡೆಂಟನ್ನು ನೀವು ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಈಸಿಯಾಗಿ ನೀವು ಕ್ರಿಯೇಟನ್ನು ಮಾಡ್ಬೋದು. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಪ್ಡೇಟ್ ದ ಓಪನಿಂಗ್ ಬ್ಯಾಲೆನ್ಸ್, ಸೆಕೆಂಡ್ ಒನ್ ಇಸ್ ವಿ ಹ್ಯಾವ್ ಟು ಕ್ರಿಯೇಟ್ ದ ಇಂಡೆಂಟ್. ಸೊ ಈ ಒಂದು ಮಾಹಿತಿ ನಿಮಗೆ ಯೂಸ್ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.